ಫೋನ್ ಮಾಡ್ತೀನಿ. ಫೋನ್ ಎತ್ತು. ಯಾಕೆ ಇಷ್ಟೊತ್ತು ಫೋನ್ ಹಚ್ಚಾತಾಳು? ಹಾಂ, ಹಲೋ, ಹೇಳು ಶಿಲ್ಪ. ಎಲ್ಲದಿ? ಇಲ್ಲೇ ಹೊರಗೆ ನಮ್ಮ ದೋಸ್ತರ ಮನೆಗೆ ಬಂದಿದ್ದೆ. ಯಾಕ? ಅಯ್ಯೋ, ನಮ್ಮ ಮನ್ಯಾಗ ನಮ್ಮ ವಿಚಾರ ಗೊತ್ತಾಗ್ಬಿಟ್ಟೈತಿ. ಹಾಂ, ಹಂಗಂದ್ರೆ ನಮ್ಮ ಅಣ್ಣೇನೋ ಆ ಮೀನಾಕ್ಷಿನ ಲವ್ ಮಾಡತ್ತಾನಂತ. ಅವನಿಂದಾಗಿ ಓಣ್ಯಾನ ಮಂದಿ ನನ್ನ ಸುದ್ದಿನೂ ಮಾತಾಡಕತ್ತಿದ್ರಂತ. ಹಾಗಾಗಿ ನಮ್ಮ ಅವನ ಕಿವಿ ಬಿದ್ದೈತಿ. ಇವತ್ತಂತೂ ನಮ್ಮ ಮನ್ಯಾರ ರಗಳಿ ರಾಮಾಯಣ. ಹೌದಾ? ಏನಂದ್ಲಿ ನಿಮ್ಮವ್ವ? ಏನಂತಾಳು? ಚೀ ಅಂತ ಚಿಪ್ ಕಟ್ಟಾಳು. ಈಗ ಏನು ಮಾಡೋದು? ನಿನಗರ ಕೆಲಸ ಇಲ್ಲ, ಬಗಸಿಲ್ಲ. ನೀ ಯಾವಾಗ ಕೆಲಸ ಹುಡ್ಕೊಳ್ಳೋನು? ನೀ ಯಾವಾಗ ಲಗ್ನ ಆಗೋ ನನ್ನ? ಕೆಲಸ ಸಿಕ್ಕೇತಿ. ಇವತ್ತು ಸಂಜೆನಾಗ ನಿನಗೆ ಫೋನ್ ಹಚ್ಚಿ ನಾನೇ ಹೇಳಬೇಕು ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೀನು ಫೋನ್ ಮಾಡಿದಿ. ಹುಬ್ಬಳ್ಳಿಯಾಗ ನನಗೊಂದು ಪ್ರೈವೇಟ್ ಕಂಪ್ನಿಯಾಗ ಕೆಲಸ ಸಿಕ್ಕೈತಿ. 45,000 ಪಗಾರ. ಹೌದಾ? ಅದನ್ನ ಹೇಳ್ಬೇಕಂತಾನೆ ಇದ್ದೆ. ಮತ್ತೀಗ ಏನು ಮಾಡೋದು? ಅಂದ್ರೆ ನಮ್ಮ ಮನ್ಯಾಗ ನೀ 45,000 ಪಗಾರ ಅಲ್ಲ, ನೀ 1,00,000 ಪಗಾರ ತೊಗೊಂಡ್ರು ನಾಟ. ನಮ್ಮ ಮನ್ಯಾಗ ಮಾತ್ರ ನೀನು ಹ್ಞೂ ಅನ್ನಂಗಿಲ್ಲ. ಮುಂದೆ ಮದುವೆ ವಿಚಾರ ಏನು ಮಾಡಬೇಕು ನೀನ ವಿಚಾರ ಮಾಡು. ನನಗೂ ಅದು ಗೊತ್ತೈತಲ್ಲ ಶಿಲ್ಪ. ನಮ್ಗೆ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ. ಕೊಡ್ತಾರೋ ಇಲ್ವೋ ಮನೆ ಮಠ ಬಂದು ಕೇಳಿದ್ರ? ಅದೇ ಕೊಡಂಗಿಲ್ಲ ಅವರು. ನನಗೆ ಗೊತ್ತೈತಿ. ನೀ ಎಷ್ಟು ಹೊಲ ಮನೆ ಇಟ್ಕೊಂಡಿ ಅಂದ್ರೂ ನಾನು ನಿನ್ನ ಕೊಡಂಗಿಲ್ಲ. ನೀ ನಾನು ಎಷ್ಟು ಚಂದ ನೋಡ್ಕೋತಿ ಅಂದ್ರು ನಮ್ಮ ಮನ್ಯಾಗ ಮಾತ್ರ ನೀ ಬಂದು ಕೈಕಾಲು ಬಿದ್ದು ಬೇಡ್ಕೊಂಡ್ರೆ ನಿನಗೆ ಲಗ್ನ ಮಾಡಿಕೊಡೋದಿಲ್ಲ. ಮತ್ತೀಗ ಏನು ಮಾಡೋದು? ಅಂದ್ರೆ ಓಡ್ ಹೋಗೋದಾ? ಊರಾಗ ಆಮೇಲೆ 1-4 ಸುದ್ದಿ ಹಬ್ಬಿಸಿ ನಿಮ್ಮ ಅವ್ವ ಅಪ್ಪ ಏನಾರ ಮಾಡ್ಕೊಂಡ್ರೆ? ಹಾಂ, ಅವ್ರು ಏನಾರ ಮಾಡ್ಕೋತಾರ ಅಂತಂದು ಹೇಳಿ ಹಂಗಾರೆ ನೀ ಬೇರೆದಕ್ಕಿನ ಲಗ್ನಕ್ಕೆ, ಹಂಗಾರೆ ನಾ ಬೇರೆದವನ್ ಲಗ್ನ ಆಗ್ಲಿ? ಹಂಗಲ್ಲ, ವಿಚಾರ ಮಾಡೋನು. ಏನು ವಿಚಾರ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನಗನ್ಸೋದ ಮಟ್ಟಿಗೆ ಇನ್ನೊಂದು ಸ್ವಲ್ಪ ದಿನದಾಗ ನಮ್ಮ ವೀರೇಶ್ ಅಣ್ಣನ ಎಲ್ಲ ಮೀನಾಕ್ಷಿ ಕರ್ಕೊಂಡು ಹೋಗಂಗೆ ಕಾಣ್ತೈತಿ. ಅಷ್ಟ್ರ ಒಳಗಡೆ ನಾವು ಹೋಗ್ಬಿಡೋನು. ಇಲ್ಲಾಂದ್ರೆ ಅವ್ನು ಹೋದ್ಮೇಲೆ ನಾವು ಮದುವೆ ಆದಂಗೆ ಅದಕ್ಕೆ ಓಡೋಗಕ್ಕೂ ಅಲ್ಲ, ನಾವು ನೋಡೋದು ಕೂಡ ಕನಸಿನ ಮಾತಾಗ್ಬಿಡ್ತೈತಿ. ಆಮೇಲೆ ಅವನು ಏನಾರು ಮೀನಾಕ್ಷಿ ಕರ್ಕೊಂಡು ಹೋದ ಅಂದ್ರೆ ನಾನು ಯಾವನಿಗಾರ ಮುದುಕನೋ ತದಕನೋ ಯಾವನಿಗೋ ಹಿಡಿದು ಗಂಟು ಹಾಕ್ಬಿಡ್ತಾರಲ್ಲಿ. ಹಿಂಗೆ ಅರ್ಜೆಂಟಾಗಿ ಗಡ್ಬಡ ಮಾಡಿದ್ರೆ ಹಂಗೆ ಕೆಲಸ ಸಿಗೋದ? ನನಗೆ ಇವತ್ತು ಸಿಕ್ಕೈತಿ ನೋಡು. ನಿನಗೆ ಕೆಲಸ ಇವತ್ತು ಸಿಕ್ಕತ್ತು, ಅರ್ಧ ಗಂಟೆ ಮುಂಚೆ ಸಿಕ್ಕತ್ತು. ನಾನು ಅದನ್ನೆಲ್ಲ ಕೇಳೋದಿಲ್ಲ. ಅದು ಹೆಂಗೆ ಮಾಡ್ತೀವೋ ನನಗೆ ಗೊತ್ತಿಲ್ಲ. ನನ್ನ ಮಾತ್ರ ನೀನು ಮದುವೆ ಮಾಡ್ಕೋಬೇಕು. ನಾ ಮಾಡ್ಕೊಳ್ಳಲ್ಲ ಅಂತ ಎಲ್ಲಿ ಹೇಳಿನಿ. ಅಂದ್ರೆ ಇದಕ್ಕಿದ್ದಂಗೆ ಅಂದ್ರೆ ಒಂಚೂರು ವಿಚಾರ ಮಾಡೋನು. ಎಲ್ಲಿ ಹೋಗ್ಬೇಕು, ಅಲ್ಲಿ ನಮಗೂ ಫ್ಯೂಚರ್ಗೆ ಪ್ಲಾನ್ ಮಾಡ್ಕೋಬೇಕು. ಸುಮ್ಮನೆ ಓಡೋಗಿ ಏನು ಚಲವಿನ ಚಿತ್ರಗತಿ ಆಗೋಕಿದೆ ನೀ? ಹಿಂಗೇನು ಆಗೋದಿಲ್ಲ. ಈಗ ನೀವು ಹುಬ್ಬಳ್ಳಿಯಾಗ ಕೆಲಸ ಸಿಕ್ಕತ್ತೆ ಅಂತ ಹೇಳಿಲ್ಲ, ಹುಬ್ಬಳ್ಳಿಯಾಗ ಮನೆ ಮಾಡು. ಅಲ್ಲೇ ಲಗ್ನ ಮಾಡ್ಕೊಂಡು ಅಲ್ಲೇ ಆರಾಮಾಗಿದ್ದು ಬಿಡೋಣ. ಇವ್ರು ಕರೀಲಿಲ್ಲ ಅಂದ್ರೂ ಅಟ್ಟ ಹೊತ್ತು. ಅದನ್ನು ಮಾಡೋಕ್ಕಾದ್ರು ಟೈಮ್ ಕೊಡು ಮಾರಾಯ್ತಿ. ಇವತ್ತು ಕೆಲಸ ಸಿಕ್ಕೈತಿ, ನಾನು ನಾಳೆ ಆಫೀಸ್ಗೆ ಹೋಗ್ತೀನಿ. ಒಂದು 15 ದಿನಾನಾದರೂ ಅಲ್ಲಿ ಕೆಲಸ ಮಾಡ್ತೀನಿ. ಆಮೇಲೆ ನಿಧಾನಕ್ಕೆ ಒಂದು ಸ್ವಲ್ಪ ಮನೆ ಹುಡ್ತೀನಿ. ಆಮೇಲೆ ನೀ ಹೇಳ್ದಂಗೆ ಲಗ್ನ ಮಾಡ್ಕೊಂಡು ಇರೋನು. ಟೈಮರ ಬೇಕಲ್ಲ. ಆತಾತು. ಏನು ಟೈಮ್ ಮಾಡ್ಕೋತಿ ಏನೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಲಕ್ಷ್ಮಿ ಅಕ್ಕನ ಮದುವೆ ಆಗೋಟತ್ತಿಗೆ ನೀನೆಲ್ಲ ಸಜ್ಜಾಗಿರ್ಬೇಕು. ಯಾವಾಗೈತಿ ನಿಮ್ಮ ಲಕ್ಷ್ಮಿ ಮದುವೆ? ಇನ್ನೊಂದು ವಾರ ಐತಿ. ಆತು. ಅಟ್ಲೀಸ್ಟ್ ಮನೇನಾದರೂ ನಾನು ನೋಡ್ತೀನಿ. ನಮ್ಮ ದೋಸ್ತರ ಹತ್ರ ಬೇಕಾದ್ರೆ ಸಾಲ ಇಸ್ಕೊಂಡು ಮನೆಗಿನಿ ಎಲ್ಲ ಸಜ್ಜು ಮಾಡ್ತೀನಿ. ಹೋಗೋನು. ನಂಬಿಸಿ ಏನಾರು ಮೋಸ ಮಾಡಿದೆ ಅಂದ್ರೆ ಅಷ್ಟೇ. ಮತ್ತು ನಿನ್ನ ಇಲ್ಲ ಮಾರಾಯ್ತಿ, ಖರೇನ ಹೇಳಾಕತ್ತೀನಿ. ನಿನ್ನ ಹಣೆಗೂ ನನ್ನ ಹಣೆಗೂ ನಿನ್ನ ಮದುವೆ ಹಾಕ್ತೀನಿ. ಆತಿಲ್ಲೋ? ಮನೆಯಾಗೆಲ್ಲರೂ ನಮ್ಮ ಅತ್ತೆ ಮನೆಗೆ ಹೋಗ್ಯಾರ, ಯಾರಿಲ್ಲ. ಅದಕ್ಕೆ ನಾನು ಇತ್ಲಾಗ ಒಂದು ಫೋನ್ ಹಚ್ಚಾತೀನಿ. ನೀನು ಹಗಲೆಲ್ಲ ಮತ್ತೆ ಹೊಳೆ ಫೋನ್ ಹಚ್ಚಕ್ಕೆ ಹೋಗ್ಬಿಡ. ನಾನಾಗಲಿ ಹಚ್ತೀನಿ, ಅವಾಗಟ್ಟ ಮಾತಾಡು. ಇಡ್ತೀನಿ. ಬಾಯ್. ಯಾರು ನೋಡ್ಲಿಲ್ಲಲ್ಲ. ಈ ಹುಡುಗ್ಯಾರಂತೂ ಎಲ್ಲ ಎದೆ ಮೇಲೆ ತಂದು ಇಟ್ಬಿಡ್ತಾರೆ ನೋಡು. ಏನು ಮಾಡಬೇಕು? ಹಾಕ್ತೀನಿ. ಇವ್ರು ಯಾಕಿನ್ನ ಬರ್ಲಿಲ್ಲ ಹೊಲದಿಂದ ಇವತ್ತು? ನೈಸಾ ಎಲ್ಲಂಟಿ? ಹಂಗ ಸುಮ್ಮನೆ ಅಡ್ಡಾಡ್ಕೊಂಡು ಬರಾಕ್ ಹೊಂಟೇನಿ. ಅಭ್ಯಾಸ ಎಲ್ಲ ಮಾಡೋದು ಮುಗ್ದೈತಿನಾ? ಏನು ಯಾವಾಗ್ಲೂ ಅಭ್ಯಾಸ ಅಂತಿದಿ? ಸುಮ್ಮನೆ ಮಾಡ್ತೀನಿ. ನಾವು ಒಟ್ಟಿಲ್ಲ ದೋಸ್ತರ ಮನೆ ಹತ್ರ ಹೋಗ್ಬರ್ತೀನಿ. ನಿಮ್ಮ ಅಪ್ಪ ಬಂದು ಬೈತನ್ಲ, ಬುಕ್ ಹಿಡ್ಕೊಂಡು ಕುಂದ್ರು. ನಾನೇ ನಿನ್ನ ಪ್ರೈಮರಿ ಹುಡುಗ ಅಲ್ಲ ಹೋಮ್ವರ್ಕ್ ಕೊಡಾಕ. ನಾನು ನೋಟ್ಸ್ ತಗೊಂಡಿರ್ತೀನಿ, ಅವೆಲ್ಲ ಕಾಲೇಜಿನಾಗ ಬರ್ದಿರ್ತೀನಿ. ಈಗ ಬರೀ ಓದ್ಕೊಳ್ಳೋದು ಅಟ್ಟ ಇರ್ತೈತಿ. ಓದ್ಕೋತೀನಿ ಇಕ್ಕಟ್ಟ. ಹೋಗ್ಬರ್ತೀನಿ ತಡಿ, ಒಂದ್ ಸ್ವಲ್ಪ ಕೆಲಸ ಐತಿ. ಏನ್ ಮಾಡ್ತೀನಿ ನೋಡಪ್ಪ. ನಿಮ್ಮ ಅಪ್ಪ ಬರೋ ಹೊತ್ತಾಗೈತಿ. ಅವ್ನು ಬರೋ ಹೊತ್ತಿಗೆ ನೀ ಮನೆಯಾಗಿಲ್ಲ ಅಂದ್ರೆ ನಿನಗೂ ನನಗೂ ಸೇರ್ಸ ತಗೋತಾನ. ನಾ ಹೇಳ್ತೀನಿ, ಮೈಸ ಸೀದಾ ನಡಿ. ನೋಡ್ಸ ಇಸ್ಕೊಂಡು ಬರಾಕ್ ಹೊಂಟೀನಿ ಇಲ್ಲೇ ರಾಜಾರ ಮನಿಗೆ. ಏನ್ ಮಾಡ್ತೀನಿ ನೋಡಪ್ಪ. ನಾನಂತ ಹೇಳೇನಿ. ನಿಮ್ಮಪ್ಪ ಬಂದ ಮೇಲೆ ಕೇಳಿದ್ರೆ ನೀನ ಏನ್ ಹೇಳ್ತಿ ಹೇಳು. ಆತ್ ಹೇಳ್ತೀನಿ, ನಾನು ಬರ್ತೀನಿ ತಡಿ. ಮಾತು ಕೇಳಿದ್ರು ನೋಡಿ ಹುಡುಗರಂತ. ಅಯ್ಯೋ ತಾನಮ್ಮ ಬಾರ. ಯಾಕ ಹಳಾಕತ್ತಿ? ಯಾಕೆ ಏನಾತ? ಬಾ ಕುಂದ್ರ ಬಾ. ಯಾಕದನಮ್ಮ ಏನಾತ? ನೀರು ಕುಡಿತೇನ? ತಡಿ. ಏ ಅಪ್ಸರ, ನೀರು ತಗೊಂಡ ವಯಸ್ಸು ಕುಡಿಯಾಕಿಲಿ. ಬೇಡ ಮದಕ, ನೀರೇನು ಬೇಡ. ಒಂದು ನಡೆ ಬರೋಣ ಸುಮಾರೈತೆ ಮದಕ. ಯಾರಿಲ್ಲ ಅಂತ ಹೇಳಿದ
ಅದನಮ್ಮ ಯಾಕೆ ಏನಾತೆ ಯಾಕೆ ಭಾಳ ಬೇಸರ ಮಾಡ್ಕೊಂಡಿಯಲ್ಲ ಯಾಕೆ ಈರಪ್ಪಣ್ಣಗ ನಿನ್ಗೇನು ಜಗಳ ಆತನ ಏನು ಚಂಬಸಕ್ಕೆ ಏನಾರ ಅಂದ್ಲ ಇಲ್ಲವ ಅವ್ರೇನು ಅಂದಿಲ್ಲ ಇವರವಲ್ಲ ನನ್ನ ಮಕ್ಕಳು ಇವ ಮೂರು ಇದ್ರ ಮೂರು ಒಂದು ಇಕ್ಕದವ ನೋಡಮ್ಮ ಅದಕ್ಕೆ ಏನು ಕರ್ಮ ಮಾಡಿದ್ದೆ ಅಂತ ಹೇಳಿ ನನಗೆ ಹುಟ್ಟಿದ್ರು ಅವರು ನನ್ನ ಹೊಟ್ಟೆ ಉರಿಸ್ತಾರೆ ನೋಡುವ ಅದಕ್ಕೆ ಸಾಕಾಗಿಟ್ಟವ ನನಗೆಲ್ಲ ನನ್ನ ಕೆರೆ ಬಾವಿ ನೋಡ್ಕೊಳ್ಳೋ ನನ್ನ ನನ್ನ ಕರೆನ ಚೆನ್ನ ಮನೆ ಸಾಕಾಗಿ ಹೋಗಿದ್ದವ ನನಗೆ ನನ್ನ ಮಕ್ಕ ಯಾಕೆ ಹೇಳೋದು ಭಾಳ ತ್ರಾಸ ಮಾಡ್ಕೋಬೇಡ ಭಾಳ ಹತ್ತದ ನೋಡ್ತಲ್ಲಿ ಹೊಡೆದ ಇರ್ತೈತಿ ಸಮಾಧಾನ ಮಾಡ್ಕೊ ಏನು ಆತಂತ ಹೇಳಿ ಏನು ಸಮಾಧಾನ ನಮ್ಮದಕ್ಕ ಏನಂತ ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಮಕ್ಕಳು ನಮ್ಮ ಆತ್ನಾಗಿಲ್ಲ ನಮ್ಮ ಕೈಯಾಗಿಲ್ಲ ಎಲ್ಲವೂ ಕೈ ಬಿಟ್ಟವ ಮದಕ್ಕ ಅಯ್ಯಯ್ಯ ಏನಾತವ ಏನು ಮಾಡಿದ್ರು ವೀರೇಶ್ ಏನಾರು ಜಗಳ ಮಾಡಿದ್ನ ಲಕ್ಷ್ಮವ್ವ ಏನಾರ ಅಂದ್ಲನ ಜಗಳ ಮಾಡೋದಲ್ಲ ಮದಕ್ ಅಂತವು ಹೊಲಸು ದಂಧೆ ಮಾಡ್ಯಾರ ಏನಂತ ಹೇಳಿವ ಹೇಳ್ಕೊಂಡ್ರೆ ನನಗೆ ಆಸೆ ಹೇಳಿ ಹೇಳಿ ಏನಾರು ಹೊಟ್ಟೆಗಿನ ಸಂಟ ಒಬ್ರ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಆಕೈತಿ ಹೇಳಿ ಏನಾತ ಏನಂತ ಸಮಾಧಾನದಾಗ ಹೇಳಿ ಒಟ್ಟು ಅಳಬೇಡ ಅಳದಂಗೆ ಹಂಗ ಹೇಳಿ ಮದಕ್ಕ ಆಕಿ ಸಾವಮ್ಮನ್ನ ಮಗಳ ಅದಾಳಲ್ಲಕ್ಕಿ ಮೀನಾಕ್ಷಿ ರತ್ನಿಯರ್ ನಾತ್ನಿ ಹುಡುಗಿ ಏನು ಗಂಡು ಸತ್ತಂಗ ಅದಾಳ ಇಲ್ಲೇ ಬಂದು ಅದಾಳನ್ನ ಒಂದು 2 ವರ್ಷನ 1.5 ವರ್ಷ ಆಗಿರ್ಬೇಕಿ ಗಂಡು ಸತ್ತ ಆಕಿನ ನಮ್ಮ ವೀರ್ಯ ಆಕಿನೇನ ಲಗ್ನ ಆಗ್ತಾನಂತ ಏನೋ ಪ್ರೀತಿ ಮಾಡ್ಯಾನಂತ ನೋಡಮ್ಮ ಅದಕ್ಕೆ ಎಷ್ಟು ಮರ್ಯಾದೆ ಕಡಿಮೆ ನಾಳೆ ನಮ್ಮ ಮಂದಿ ಮಕ್ಕಳು ಮುಂದೆ ತಲೆ ಎತ್ಕೊಂಡು ತಿರ್ಗಾಕರ ಆಕತಿ ನಮ್ಗೆ ಒಬ್ಬಕ್ಕೆ ಗಂಡು ಸತ್ರ ಅಂದಿ ಲಗ್ನ ಮಾಡಿದ್ರೆ ನನ್ನ ಮನೆ ಸತಿ ಮಾಡ್ಕೊಂಡ್ರೆ ನಾಳೆ ಕಾರ್ಯಕ್ಕೆ ಬರ್ತಾಳ ಕಟ್ನಕ್ಕೆ ಬರ್ತಾಳ ಆಕಿನ ಲಗ್ನ ಮಾಡ್ಕೊತಾನಂತ ಇವ್ಗೆ ಏನು ಹೆಣ್ಣು ಹತ್ತಾಕಿಲ್ಲನ ಇವ್ಗೆ ಏನು ಲಗ್ನ ಮಾಡಂಗಿಲ್ಲ ಅಂದೇವೆ ನಾವು ಈ ಭಾಡ್ಯದ ಒಂದ್ ಕಡೆ ಮುಗಿತ ನಟತಿಗೆ ಆಕಿ ಶಿಲ್ಪಿ ಆ ಹೊಲ್ಯಾರ ಮಾದ್ಯಾರ ಲವ್ ಮಾಡಾಳ ನೋಡಮ್ಮ ಅದಕ್ಕ ಏನಂತ ಬಡ್ಕೊಳ್ಳಯ್ಯವ್ವ ನನ್ನಂತೂ ಸಾಕಾಗಿತ್ತವ ಈಕಿ ಲಕ್ಷ್ಮಿ ಅವಾಗ ಎಷ್ಟು ಬಡ್ಕೊಂಡೆನ ಆ ಮಂಜನ ಮಾಡ್ಕೊಡೋದು ಬೇಡ ನಮ್ಮ ನಾದ್ನಿ ಬರೋಬ್ಬರಿ ಇಲ್ಲ ಅಂತಂದ್ರು ಈ ಕಡೆ ಬಿಟ್ಟು ಅವನ ಮಾಡ್ಕೊಂತೀನಿ ಅಂತ ದುಂಬಾಲ್ ಬಿದ್ದು ಈಕೆ ಅವ್ನ ಲಗ್ನ ಮಾಡ್ಕೊಂಡ ಈಕಿ ನೋಡಿದ್ರೆ ಹೊಲಾರ ಅವನಿ ಇವ ನೋಡಿದ್ರೆ ಗಂಡ ಸತ್ತಕ್ಕಿ ಯವ್ವ ನಮ್ಮ ಹಣೆ ಬರ ಏನ್ ಸುಮಾರು ಐತೆ ಮಾದಕ್ಕ ಅಯ್ಯಯ್ಯ ಈ ವೀರಶಗೆ ಏನು ಬಂತಂತ ಹಳೆ ಶಿಲ್ಪಾಗೇನು ಬುದ್ಧಿ ಐತಿಲ್ಲ ಕಲ್ತಕ್ಕೆ ಆಗಿ ಮನೆ ಮಾನ ಮರ್ಯಾದಿರ ಬಗ್ಗೆ ವಿಚಾರ ಐತಿ ಇವ್ಕ ಅಲ್ಲ ಯಾಕೆ ಮಾಡೋದಂದ್ರೆ ಏನು ಒಂದು ಮಿತಿ ಐತಿಲ್ಲ ಅದಕ್ಕೆ ವಾ ಒಲೆ ಯವ್ವ ಏನೇನು ಕೇಳ್ಬೇಕು ಏನೇನು ನೋಡ್ಬೇಕು ವಾ ವಿಚಿತ್ರ ಅನಿಸ್ತೈತ್ವಾ ಏನು ಹೇಳೆ ದಾನಮ್ಮಕ್ಕ ಈಗ ನೀ ಹೇಳೋದಕ್ಕೆ ನನಗೆ ಏನು ಹೇಳ್ಬೇಕು ಅನ್ನೋದ ಗೊತ್ತಾಗೋಲ್ದು ಅಲ್ಲ ಈ ವೀರೇಶಗೆ ಏನು ಬುದ್ಧಿಲ್ಲ ಇವ್ಗೇನು ಕನ್ಯೆ ಹತ್ತಿದ್ದಿಲ್ಲ ಈ ಭಾಡ್ಯಾಗ ಪುನೇಯವ್ವ ಇದನ್ನ ಅಂದ್ರು ಸ್ವಚ್ಛ ಹೇಳಕತ್ತಾನ ನಾಲ್ಕಿನ ಲಗ್ನ ಆಗವಂದ್ರೆ ಆಗೋನ ಅಂತ ಮದಕ್ಕ ನಾವೇನಾರ ಮಾಡಿಲ್ಲ ಅಂದ್ರೆ ಅವ್ರು ಓಡ್ ಹೋಗಕ್ಕೂ ಹೇಸುದಿಲ್ಲ ಮದಕ್ಕ ಇವ್ ನಿಮ್ಮ ಅಣ್ಣ ಏನಂತಾನು ಮತ್ತೆ ಅವ್ರು ಏನಾರ ಓಡ್ ಹೋದ್ರೆ ಕಿಮ್ಮತ್ತನು ನಿನಗೆ ಅವ್ರು ಎಲ್ಲಿ ಇಷ್ಟ ಬರ್ತೈತಿ ಅವ್ರು ಯಾರು ಜೊತೆ ಖುಷಿಗೆ ಇರ್ತಾರೋ ಅವ್ರ ಜೊತೆಗಿರ್ಲಿ ಬಿಡು ಅವ್ರೇನು ಹೆಂಗು ನಮ್ಮ ಮಂದಿ ಅವರೆಲ್ಲ ಮೀನಾಕ್ಷಿಯರು ಮಾಡ್ಕೊಳಕ್ ಬಿಡು ಅಂತ ಇವ್ರಂತ ಇವನ್ ಒಂದ್ ಕಡೆ ಹಾಳಾಗಿ ಹೋಗ್ಲಿ ಮಾದಕ್ಕ ಆ ಶಿಲ್ಪ ಅಂತ ಹೇಳಯ್ಯವ್ವ ಆಕೆ ಏನಾರ ಅವ್ನ ಜೋಡಿ ಹೋದ್ರೆ ನನ್ನ ಊರಾಗ ಮರ್ಯಾದಿ ಮಾನ ಹೆಂಗ ಆಗಬಾರ್ದು ನಗರ ಮುಂದೆ ನಗ ಪಾಟ್ಲಾಗುದಿಲ್ಲ ನಮ್ಮ ಜೀವನ ನನ್ನ ಬಾಳೆ ನಾನು ಒಬ್ಬರ ಮುಂದೆ ನನ್ನ ಮನೆ ಬಗ್ಗೆ ಒಂದು ಉಸಿರು ಹೊಡೆದಂಗೆ 8 ವರ್ಷ ಎಲ್ಲ ಹೊಟ್ಟೆಗೆ ಇಟ್ಕೊಂಡು ಬಾಳೆ ಮಾಡೀನಿ ಇವು ಸೇರಿ ನನ್ನ ಒಟ್ಟು ಮಾನ ಮರ್ಯಾದೆ ಹರಾಸಿಗೆ ಇಟ್ಟಾರೆ ಮಾದಕ್ಕ ಕರಿನವನ್ನು ಇಲ್ಲಿ ಕುಂತಲ್ಲಿ ಸತ್ತು ಹೋಗಬಾರ್ದು ನನ್ನ ಸತ್ತೈತೆ ಮದಕ್ಕ ನನಗೆ ನಮ್ಮಕ್ಕ ಅಂತವೆಲ್ಲ ಯಾಕೆ ವಿಚಾರ ಮಾಡ್ತಿ ಹಂಗೇನಾಗೋದಿಲ್ಲ ಸುಮ್ಮನೆ ಕರೆಸಿ ಕುಂದಿರಿಸಿ ಸಮಾಧಾನದ ಬುದ್ಧಿ ಹೇಳಿದ್ರಾತ್ ಸುಳ್ಳ ಸಾಯೋದು ಇವು ಅಂತ ಯಾವನ್ಯಾಕೆ ಮಾತಾಡ್ತಿ ಏನು ಹಡ್ದೇವಂದ್ರೆ ಹಣೆ ಬರೆಯೋದಿಲ್ಲ ಅದ ನಮಕ್ಕ ಅವ್ರವ್ರ ನಸೀಬದಾಗಿದ್ದಂಗೆ ಆಕತಿ ಹೆಚ್ಚು ವಿಚಾರ ಮಾಡಕ್ ಹೋಗ್ಬೇಡ ಸುಮ್ಮನೆ ನೋಡು 16 ವಿಚಾರ ಮಾಡಿ ಟೆನ್ಷನ್ ಮಾಡ್ಕೊಂಡು ಏನಾರ ಬಂದು ಸೇರಿದ್ರೆ ಏನು ಮಾಡ್ತಿ ಎಂತ ಮಕ್ಕಳು ಹುಟ್ಟಿದ್ದು ನೋಡ ಎಂತ ಮಕ್ಕಳು ಹುಟ್ಟಿದ್ದು ಮದಕ್ಕ ನಾನು ಹೊಟ್ಟೆ ಉರ್ಸಾಕ್ ಹಿತ್ತ ಹುಡ್ತಾವ ನನಗೆ ಮೊದಲ ಗೊತ್ತಾಗಿದ್ರೆ ಇವು ಹುಟ್ಟಿದ ತಕ್ಷಣ ಕುತ್ತಿಗೆ ಹೆಚ್ಚಾಗಿ ಬಿಡ್ತಿದ್ದೇನೆ ನಾವೆಲ್ಲ ಇವಕ್ಕೆ ಎಷ್ಟು ಕಷ್ಟಪಟ್ಟು ರಕ್ತ ಬಸದು ಬೆಳೆಸ್ತೇವೆ ಇವು ಮಾಡೋದು ನೋಡಿ ಎತ್ತ ನಂಬಿಗಿದ್ರೆ ಹೋದ್ ಕೆಲಸ ಮಾಡ್ತಾವ ತಮಗೆ ಇಚ್ಛಾ ಬಂದಂಗೆ ಕುಣಿತಾರ ಮದಕ್ಕ ತಮ್ಗೆ ಇಚ್ಛಾ ಬಂದಂಗೆ ಕುಣಿತಾರ ಸುಮ್ಮನೆ ಅಳಬೇಡ ಸಮಾಧಾನ ತಗೋ ಈಗ ನಿಮ್ಮ ಅಣ್ಣ ಬರ್ಲಿ ನೀವು ನಿಮ್ಮ ಅಣ್ಣನ ವೀರೇಶನ ಹತ್ರ ಕಳಿಸಿ ಮಾತಾಡಂತ ಹೇಳ್ತೀನಿ ಆಕಿನ ಶಿಲ್ಪಾನ ನಾನು ಕರ್ಕೊಂಡು ಬಂದು ಆಕೆ ಒಟ್ಟು ತಿಳಿಸಿ ಹೇಳ್ತೀನಿ ಏನು ವಿಚಾರ ಮಾಡಬೇಡ ಎಲ್ಲ ಸರಿ ಮಾಡೋಣ ಈಗ ಲಕ್ಷ್ಮವ್ವನ ಮದುವೆ ಐತಿ ಅದ್ರ ಕಡೆ ಲಕ್ಷ್ಯ ಕೊಡು ಹಿಂಗೆ ನೀವು ಬರೀ ಆಳ್ಕೊಂತ ಕರ್ಕೊಂತ ಕುಂತ್ರೆ ಹೆಂಗೆ ಚಂದ ಅದು ಕಾರ್ಯದಾಗ ಹಂಗೆ ಆಳಬಾರ್ದವ ಚಲೋ ಆಗೋದಿಲ್ಲ ದನಮಕ್ಕ ಸಮಾಧಾನ ಮಾಡ್ಕೊ ಏನು ಸಮಾಧಾನ ಏನು ಮಾಯವ ಜಲಮನ ಸಾಕಾಗಿ ಹೋಗಿತ್ತು ಎಲ್ಲ ಇದ್ದ ಜೀವನಕ್ಕೆ ನೆಮ್ಮದಿ ಇಲ್ದಂಗ
ಆದಂಗೆ ಆತ್ ನೋಡುವ. ಹಂಗ ಬಿಡದ ನಮಗೆ ಮತ್ತೆ ಜೀವನ ಮ್ಯಾಗ ಏರಿಡ್ತಾ ಇರತಾವು. ನಮ್ಮ ಅಪ್ಸರನು ನೋಡಿಲ್ಲ ಎಟ್ಟು ಮಾಡಿದ್ಲ ಆಕಿದು ಈ ಮದುವೆ ಫಿಕ್ಸ್ ಆಗ್ಬೇಕಾದ್ರೆ ಎಟ್ಟು ಹಣದಲ್ಲಿ ಹಿಡಿತು. ನಾನು ಎಷ್ಟು ನೆಮ್ಮದಿ ಹಾಳು ಮಾಡ್ಕೊಂಡಿದ್ದೆ, ನೀನು ನೋಡಿದ ಮಾತಾಗಿತ್ತಿಲ್ಲ. ಅವಾಗ ನನ್ನ ಮಗ ಇವ್ವ ಚಂದಾಗಿ ಓದ್ತಿರ್ಲಿಲ್ಲ, ಬರೀತಿರ್ಲಿಲ್ಲ, ಉಡಾಳ ಬಿದ್ದಿದ್ದ. ದಾರಿಗೆ ಬಂದ ಅನ್ನೋಟತ್ತಿಗೆ ಇದು ನಮ್ಮದು ಕಸಬರಗಿ ದಾರಿ ತಪ್ಪಿತು. ಈಗೇನ ಒಂದು ಹುಡುಗರು ಹ್ಞೂ ಅನ್ಲಿಲ್ಲದಕ್ಕೆ ಮತ್ತೀಗ ಅಭಿಷೇಕಗೆ ಲಗ್ನ ಫಿಕ್ಸ್ ಮಾಡಿದೀವಿ. ಇವ ಈಗ ಒಟ್ಟು ಜೀವಕ್ಕೆ ನಿರಾಳ ಅನ್ಸೈತಿ. ಈಗೂ ನನಗೆ ಈಗಿನ ಲಗ್ನ ಮಾಡಿಕೊಟ್ಟು ನಮ್ಮ ಮಹೇಶ ಲಗ್ನ ಮಾಡೋವರೆಗೂ ನನಗೆ ಜೀವದಾಗ ಜೀವಿಲ್ಲ. ಆ ಮಹೇಶ ಕರ್ಕೊಂಡು ಇನ್ಯಾವಕ್ಕೆ ಕುಟ್ಟ ಹೋಗ್ತಾನ ಅನ್ನೋದು ನನಗೆ ಚಿಂತಿ. ಈಗಿನ ಕಾಲದಾಗ ಒಟ್ಟ ಮಕ್ಕಳು ನಮ್ಮಂಗ ಲೋಡ್ ಅದಕ್ಕೆ ನಂಬಂಗಿಲ್ಲ. ಭಾಳ ಹೊಲ ಸಿಗ್ತಾರವ ಯವ್ವ. ಇರ್ಲಿ, ನಾ ಎಲ್ಲ ಕರೆದು ಮಾತಾಡ್ಸ್ತೀನಿ, ವಿಚಾರ ಮಾಡಬೇಡ, ಸಮಾಧಾನ ತಗೋ. ಏನು ಮಾಡ್ತೀನಿ ನೋಡುವ, ಒಟ್ಟಲ್ಲಿ ಅವರು ಓಡಿ ಹೋಗ್ದಂಗೆಲ್ಲ ಇದ್ರೆ ಸಾಕವ ಯವ್ವ. ನನ್ನ ಮರ್ಯಾದೆ ಉಳಿಸಿದ್ರೆ ಸಾಕನ್ನಂಗಾಗಿತ್ತು ನನಗೆ. ಮಾಡೋದು ಏನಾರ ಮಾಡೋದು, ಭಾಳ ವಿಚಾರ ಮಾಡಬೇಡ, ಟೆನ್ಷನ್ ಮಾಡ್ಕೋಬೇಡ, ಸಮಾಧಾನ ತಗೋ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾನು ಒಂದು 2 ದಿನದಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ಮಾಡಿದ್ದಿಲ್ಲ. ಇದು ನಂದು ಇವತ್ತಿಂದ 3ನೇ ವಿಡಿಯೋ. ಇವತ್ತು ನನಗೆ 4 ವಿಡಿಯೋ ಹಾಕೋಕ್ಕಾಗಲಿಲ್ಲ, ಹಾಗಾಗಿ 3 ವಿಡಿಯೋ ಹಾಕಿದೆ. ನಾಳೆ ಖಂಡಿತ 4 ವಿಡಿಯೋ ಹಾಕ್ತೀನಿ. ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋಗಳನ್ನು ಕಂಪಲ್ಸರಿ ಹಾಕ್ತೀನಿ. ನನ್ನ ಪ್ರಾಬ್ಲಮ್ ಏನಾಗಿತ್ತು ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ದಯವಿಟ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಒತ್ತಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಹೆಚ್ಚು ಲೈಕ್ ಮಾಡಿದಷ್ಟು, ಹೆಚ್ಚು ಶೇರ್ ಮಾಡಿದಷ್ಟು, ಹೆಚ್ಚು ಕಮೆಂಟ್ ಮಾಡಿದಷ್ಟು ಹೆಚ್ಚು ಮಂದಿಗೆ ನೋಡೋಕೆ ಅವಕಾಶ ಸಿಗ್ತೈತಿ. ಹಾಗಂತ ಹೆಚ್ಚು ಲೈಕ್, ಶೇರ್, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸಾಗುತ್ತೀನಿ. ಮತ್ತೆ ನಾನು ನಾಳೆ ಎಪಿಸೋಡಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಯಾರ್ಯಾರೆಲ್ಲ ನನ್ನ ವಿಡಿಯೋನ ಇದುವರೆಗೂ ವಾಚ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್.